ಭಾರಿ ವಿಭಿನ್ನವಾಗಿರುತ್ತೆ ಮುಳ್ಳು ಪ್ರಿಯೆ ಉಡುಸಲಮ್ಮ ಜಾತ್ರೆ. ಮುಳ್ಳಿನಿಂದ ಅಲಂಕಾರ ಹಿಂದಿರುವ ಆ ರಹಸ್ಯ ಏನು ಗೊತ್ತಾ? ಎಲ್ಲೆಡೆ ಜಾತ್ರೆ ಅಂದ್ರೆ ತಳಿರು ತೋರಣಗಳ ಅಲಂಕಾರ ನೋಡಿರ್ತೀರಿ. ಆದ್ರೆ ಈ ಊರಿನಲ್ಲಿ ಮಾತ್ರ ದೇವಿಗೆ ಮುಳ್ಳಿನ ಅಲಂಕಾರ ಮಾಡಲಾಗುತ್ತದೆ. ಇಲ್ಲಿನ ದೇವರಿಗೆ ಮುಳ್ಳಿನ ಅಲಂಕಾರವೇ ಇಷ್ಟವಂತೆ. ಎಲ್ಲಿವರೆಗೆ ಅಂದ್ರೆ ಇಡೀ ಊರೇ ಮುಳ್ಳಿನ ಅಲಂಕಾರದಿಂದ ಕಂಗೊಳಿಸುತ್ತದೆ. ಆದ್ರೆ ಮುಳ್ಳಿನ ಹಿಂದಿನ ರಹಸ್ಯ ಕೇಳಿದ್ರೆ ನೀವೇ ಒಂದು ಕ್ಷಣ ಅವಾಕಾಗೋದು ಗ್ಯಾರಂಟಿ ಕಣ್ರಿ. ಶತಮಾನಗಳ ಇತಿಹಾಸ ಹೊಂದಿರುವ ಈ ಜಾತ್ರೆಯ ವಿಶೇಷತೆಯೇ ಮುಳ್ಳು. ಆದ್ರೆ ಇದು ಕೇಳೋದಕ್ಕೆ ವಿಚಿತ್ರ ಅನ್ಸ್ಬೋದು, ಮುಳ್ಳಿನ ಜಾತ್ರೆನ ಅಂತಾನೂ ಅನಿಸ್ಬೋದು. ಆದ್ರೆ ಇಲ್ಲಿ ಆಚರಣೆ ತಲತಲಾಂತರಗಳಿಂದ ನಡೆಯುತ್ತಿದೆ. ಇಲ್ಲಿನ ನಂಬಿಕೆಯಿಂದಲೇ ಜನರು ಗ್ರಾಮ ಸುರಕ್ಷಿತವಾಗಿದೆ ಅಂತಾರೆ. ಅಂದಾಗೆ ಇಂಥ ಮುಳ್ಳಿನ ಜಾತ್ರೆ ನಡೆಯುತ್ತಿರೋದು ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಬ್ಯಾಲಗುಂದಿ ಗ್ರಾಮದಲ್ಲಿ ಕಣ್ರಿ. ಇಲ್ಲಿನ ಉಡುಸಲಮ್ಮ ಅಂದ್ರೆ ಈ ಗ್ರಾಮದಲ್ಲಿ ಭಾರಿ ಫೇಮಸ್ ದೇವಿ. ಶತಮಾನಗಳ ಐತಿಹ್ಯ ಹೊಂದಿರುವ ತಾಯಿ ಬಳಿ ನೀವು ಏನೇ ಕೇಳ್ಕೊಂಡ್ರು ಅದು ವರ್ಷದೊಳಗೆ ಎಲ್ಲವೂ ನೆರವೇರುತ್ತೆಂಬ ಅಚಲ ನಂಬಿಕೆ ಈ ಗ್ರಾಮದ ಜನರಲ್ಲಿದೆ. ಅದಾಗಲೇ ಉಡುಸಲಮ್ಮ ದೇವಿ ಸಾಕಷ್ಟು ಪವಾಡಗಳನ್ನ ಸೃಷ್ಟಿಸಿ ಜನರಲ್ಲಿ ಅಚ್ಚರಿ ಮೂಡಿಸುವಂತ ಅನೇಕ ಉದಾಹರಣೆಗಳು ಸಿಗುತ್ತವೆ. ಇಂಥ ಪವಾಡ ದೇವಿಯ ಉಡುಸಲಮ್ಮ ಜಾತ್ರೆ ಇದೀಗ ಅದ್ದೂರಿಯಾಗಿ ನಡೆಯುತ್ತಿದೆ. 9 ವರ್ಷಕ್ಕೊಮ್ಮೆ 9 ದಿನ ನಡೆಯುವ ಉಡುಸಲಮ್ಮ ಜಾತ್ರೆ. ಊರಿನ ತುಂಬೆಲ್ಲ ಮುಳ್ಳಿನ ಬೇಲಿ ಬಡಿದ್ರೆ ಅದೇನಾಗುತ್ತೆ ಗೊತ್ತಾ? ಎಲ್ಲಾ ದೇವರುಗಳ ಜಾತ್ರೆ ವರ್ಷಕ್ಕೊಮ್ಮೆ ನಡೆದ್ರೆ ಈ ಉಡುಸಲಮ್ಮ ಜಾತ್ರೆ ಮಾತ್ರ 9 ವರ್ಷಕ್ಕೊಮ್ಮೆ ಮಾತ್ರ ನಡೆಯುತ್ತದೆ. 9 ದಿನಗಳ ಕಾಲ ನಡೆಯುವ ಜಾತ್ರೆಗಾಗಿ ಊರೇ ಮುಳ್ಳಿನಿಂದ ಅಲಂಕಾರ ಆಗುತ್ತೆ. ಗ್ರಾಮದೊಳಗೆ ಎಂಟ್ರಿ ಮತ್ತು ಎಕ್ಸಿಟ್ ಆಗುವ ಎಲ್ಲಾ ದ್ವಾರಗಳಿಗೂ ಮುಳ್ಳಿನ ಬೇಲಿ ಹಾಕೋದು ಇಲ್ಲಿನ ವಾಡಿಕೆ. ಈ ಗ್ರಾಮದ ಜನರು ಒಮ್ಮೆ ಜಾತ್ರೆ ಆರಂಭವಾದ್ರೆ ಗ್ರಾಮ ಹೊರಗೆ ಹೋಗುವಂತಿಲ್ಲ. ಹಾಗೇನಾದ್ರೂ ಹೋದ್ರೆ ದೊಡ್ಡ ಅನಾಥವೇ ನಡೆದು ಹೋಗುತ್ತಂತೆ. ಹೌದು, ಊರಿನವರು ಮಾತ್ರ ಗ್ರಾಮದಿಂದ ಹೊರ ಹೋಗಲು ಅವಕಾಶ. ಆದ್ರೆ ಗ್ರಾಮದೊಳಗಿರುವ ಜನರು ಮಾತ್ರ ಜಾತ್ರೆ ಮುಗಿಯುವವರೆಗೂ ಗ್ರಾಮದಲ್ಲೇ ಇರಬೇಕು ಕಣ್ರಿ. ಎಲ್ಲಿವರೆಗೂ ಅಂದ್ರೆ ಹಣ, ಬೈಕು ಮತ್ತು ಮೊಬೈಲ್ ಯಾವುದೇ ವಸ್ತುಗಳು ಗ್ರಾಮದಿಂದ ಹೊರ ಹೋಗುವ ಹಾಗಿಲ್ಲ. ಈ ಪದ್ಧತಿ ಮೊದಲಿನಿಂದ ಆಚರಣೆಯಲ್ಲಿದೆ. ಹಾಗಾದ್ರೆ ನಿಯಮ ಮಾಡೋದರ ಹಿಂದೆಯೂ ಬಲವಾದ ಕಾರಣವಿದೆ. ಅದೇನಪ್ಪಾ ಅಂದ್ರೆ ಗ್ರಾಮದ ತುಂಬೆಲ್ಲ ಮುಳ್ಳಿನ ಬೇಲಿ ಬಡಿದು ಜಾತ್ರೆ ಮಾಡೋದ್ರಿಂದ ಮಳೆ ಬೆಳೆ ಚೆನ್ನಾಗಿ ಆಗುತ್ತೆಂಬ ನಂಬಿಕೆ ಅಚಲವಾಗಿದೆ. ಈ ನಿಯಮ ಮುರಿದ್ರೆ ಗ್ರಾಮಕ್ಕೆ ಬರಗಾಲ ಬರುತ್ತೆಂಬ ಮಾತಿದೆ. ಹೀಗಾಗಿ ಗ್ರಾಮದ ಪ್ರತಿಯೊಬ್ಬರು ಈ ನಿಯಮ ಪಾಲಿಸುತ್ತಾ ಬರ್ತಿದ್ದಾರೆ. ಹಾಗೆಯೇ ಊರಿನ ಒಳಗೆ ಮತ್ತು ಹೊರಗೆ ಹೋಗದಂತೆ ಅಗಸಿ ಬಾಗಿಲಿನ ಬಳಿ ಕಾವಲುಗಾರನ ನೇಮಿಸಿರುತ್ತಾರೆ. ಒಟ್ಟಾರೆ 9 ದಿನಗಳ ಕಾಲ ನಡೆಯುವ ಜಾತ್ರೆ ಸಾಕಷ್ಟು ವಿಶೇಷದಿಂದ ಕೂಡಿರುತ್ತದೆ ಅನ್ನೋದ್ರಲ್ಲಿ 2 ಮಾತಿಲ್ಲ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.